ಎಲ್ಲರೂ ಸುಮ್ಮನೆ ಸಾಲಿನಲ್ಲಿ ಕುಳಿತುಕೊಳ್ಳಿ, ಎಲ್ಲರಿಗೂ ಊಟ ಸಿಗುತ್ತದೆ ಎಂದು ದೇವಸ್ಥಾನದ ಪೂಜಾರಿ ಅಲ್ಲಿ ಇದ್ದ ಬಡವರಿಗೆ ಹೇಳಿದರು. ಅಷ್ಟರಲ್ಲಿ ಒಂದು ಕಾರು ಬಂದು ನಿಂತಿತು ಮತ್ತು ಅದರಿಂದ ಕೆಲವರು ಇಳಿದು ಅಲ್ಲಿ ಇದ್ದ ಬಡವರಿಗೆ ಊಟ ಮತ್ತು ಕಂಬಳಿ ಹಂಚಲು ಶುರು ಮಾಡಿದರು. ಸಂಧ್ಯಾ ಅಲ್ಲಿ ಇದ್ದ ಮಕ್ಕಳಿಗಾಗಿ ಬೇರೆ ಸ್ವೆಟರ್ಗಳನ್ನು ತೆಗೆದುಕೊಂಡು ಬಂದಿದ್ದಳು ಮತ್ತು ಮಕ್ಕಳನ್ನು ಒಂದು ಬದಿಗೆ ಕರೆದುಕೊಂಡು ಹೋಗಿ ಕೊಡುತ್ತಿದ್ದಳು. ಮಕ್ಕಳಿಗೆ ಸ್ವೆಟರ್ ಕೊಟ್ಟು ಮುಗಿಸಿದ ನಂತರ ಅವಳು ತನ್ನ ಕುಟುಂಬದವರಿಗೆ ಸಹಾಯ ಮಾಡುತ್ತಾ ಎಲ್ಲರಿಗೂ ಊಟ ಹಂಚಲು ಶುರು ಮಾಡಿದಳು. ಊಟ ಹಂಚುತ್ತಾ ಅವಳು ಕೊನೆಯ ಒಬ್ಬ ಬಡ ವೃದ್ಧನ ಬಳಿಗೆ ತಲುಪಿದಳು ಮತ್ತು ಆ ಕೊನೆಯ ಬಡ ವೃದ್ಧನನ್ನು ನೋಡಿ ಬಹಳ ಆಶ್ಚರ್ಯದಿಂದ ಮತ್ತೆ ಆ ವೃದ್ಧನತ್ತ ನೋಡತೊಡಗಿದಳು. ಆ ವೃದ್ಧನು ತಲೆಯನ್ನ ತಗ್ಗಿಸಿಕೊಂಡು ಕುಳಿತಿದ್ದನು. ಹಾಳಾದ ಹಳೆಯ ಬಟ್ಟೆಗಳು, ಹರಿದ ಚಪ್ಪಲಿ, ಚಳಿಯಿಂದ ನಡುಗುತ್ತಿದ್ದನು. ಸಂಧ್ಯಾ ಆ ವೃದ್ಧನ ಮುಖವನ್ನು ಚೆನ್ನಾಗಿ ಗಮನಿಸಿದ ಮೇಲೆ ಅವಳಿಗೆ ಒಮ್ಮೆಲೆ ಬೆಚ್ಚಿಬಿದ್ದಂತಾಯಿತು ಮತ್ತು ಅವಳ ಕೈಯಿಂದ ಎಲ್ಲ ಸಾಮಾನುಗಳು ಕೆಳಗೆ ಬಿದ್ದವು. ಅದಕ್ಕೆ ಆ ವೃದ್ಧನು ಅವಳಿಗೆ, ಇದನ್ನು ನಾನು ಇಟ್ಟುಕೊಳ್ಳಬಹುದಾ ಮಗಳೇ? ತುಂಬ ಚಳಿಯಾಗುತ್ತಿದೆ. ಒಂದು ಕಂಬಳಿಯಿಂದ ನನ್ನ ಕೆಲಸ ಸಾಗುತ್ತದೆ. ನೀನು ಬಯಸಿದರೆ ನನಗೆ ಊಟ ಕೊಡಬೇಕಾಗಿಲ್ಲ ಅಂತ ಹೇಳಿದನು. ಆ ವೃದ್ಧನ ಮಾತು ಕೇಳಿ ಸಂಧ್ಯಾ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು, ಅಪ್ಪ, ನೀವು ನನ್ನನ್ನು ಗುರುತಿಸಲಿಲ್ಲವೇ? ನಾನು ನಿಮ್ಮ ಬಂಗಾರಿ. ನೀವು ಇಲ್ಲಿ ಮತ್ತು ಈ ಪರಿಸ್ಥಿತಿಯಲ್ಲಿ ಅಂತ ಕೇಳಿದಳು. ಆ ವೃದ್ಧನು ಸಂಧ್ಯಾಳ ಮಾತುಗಳನ್ನು ಕೇಳುತ್ತಿದ್ದನು. ಆದರೆ ಅವನು ಬಹುಶಃ ಏನನ್ನು ಅರ್ಥ ಮಾಡಿಕೊಳ್ಳಲಾರದೆ ಅವಕ್ಕಾಗಿ ಕೇವಲ ಅಳುತ್ತಾ ನೋಡುತ್ತಲೇ ಇದ್ದನು. ಅಷ್ಟರಲ್ಲಿ ದೇವಸ್ಥಾನದ ಪೂಜಾರಿ ಸಂಧ್ಯಾಳ ಹಿಂದೆ ಬಂದು, ನಿಮಗೆ ಇವರು ಗೊತ್ತಾ ಅಂತ ಕೇಳಿದರು. ಹೌದು, ಇವರು ನನ್ನ ತಂದೆ ಶಿವಮೂರ್ತಿ ಎಂದು ಸಂಧ್ಯಾ ಹೇಳಿದಾಗ, ಮಗಳೇ, ಇವರು ಯಾರು, ಎಲ್ಲಿಂದ ಬಂದಿದ್ದಾರೆ ಅದು ಗೊತ್ತಿಲ್ಲ. ಒಂದು ದಿನ ಯಾರೋ ಇವರನ್ನ ಇಲ್ಲಿ ಕೂರಿಸಿ ಹೋಗಿಬಿಟ್ಟರು. ಆಗಿನಿಂದ ಇವರು ಇಲ್ಲಿಯೇ ದೇವಸ್ಥಾನದ ಹೊರಗೆ ವಾಸಿಸುತ್ತಿದ್ದಾರೆ. ಆಶ್ಚರ್ಯದ ವಿಷಯವೆಂದರೆ ಇವರಿಗೆ ತಮ್ಮ ಜೀವನದ ಬಗ್ಗೆ ಏನೂ ನೆನಪಿಲ್ಲ. ಆದರೆ ನೀವು ಇವರು ನಿಮ್ಮ ತಂದೆ ಎಂದು ಹೇಳುತ್ತಿದ್ದೀರಿ. ಹಾಗಿದ್ದಾಗ ಇವರ ಸ್ಥಿತಿ ಇಂತಹದ್ದೇಕೆ ಎಂಬುದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಪೂಜಾರಿ ಹೇಳಿದರು. ಪಂಡಿತ್ರೆ, ನನ್ನ ಅಪ್ಪನನ್ನು ನನ್ನ ಅಣ್ಣ ಸಂತೋಷ್ ತಮ್ಮ ಜೊತೆ ಅಮೆರಿಕಾಗೆ ಕರೆದುಕೊಂಡು ಹೋಗಿದ್ದರು. ಆಗಿನಿಂದ ಪ್ರತಿದಿನ ನಾನು ಅಪ್ಪನ ಜೊತೆ ಫೋನಿನಲ್ಲಿ ಮಾತನಾಡುತ್ತೇನೆ. ಹಾಗಾದರೆ ಇವರು ಇಲ್ಲಿ ಏನು ಮಾಡುತ್ತಿದ್ದಾರೆ ಮತ್ತು ಅದು ಇಂತಹ ಸ್ಥಿತಿಯಲ್ಲೇ ಅಂತ ನಾನು ಸ್ವತಃ ಆಶ್ಚರ್ಯದಲ್ಲಿದ್ದೇನೆ. ಅಥವಾ ಅಣ್ಣನೇ ಅಪ್ಪನನ್ನು ಇಲ್ಲಿ ಬಿಟ್ಟಿರಬಹುದು, ಇಲ್ಲವಾದರೆ ಅಪ್ಪ ಅಲ್ಲಿಂದ ಸ್ವತಃ ಬಂದಿರಬಹುದು. ಈಗ ಇವರಿಗೆ ಏನೂ ನೆನಪಿಲ್ಲ. ನಾನು ಏನು ಕೇಳಿದರೂ ಉತ್ತರಿಸುತ್ತಿಲ್ಲ. ಅಷ್ಟಕ್ಕೂ ವಿಷಯ ಏನು? ಈಗ ಸಂಪೂರ್ಣ ವಿಷಯವನ್ನು ಅಣ್ಣನೇ ಹೇಳಬೇಕು. ನಾನು ಈಗಲೇ ಅಣ್ಣನಿಗೆ ಫೋನ್ ಮಾಡುತ್ತೇನೆ ಎಂದು ಹೇಳುತ್ತಾ ಸಂಧ್ಯಾ ಸಂತೋಷನಿಗೆ ಫೋನ್ ಹಾಕಲು ಶುರು ಮಾಡಿದಳು. ಸಂತೋಷ್ ಫೋನ್ ಎತ್ತಿದ ನಂತರ, ಹಲೋ ಅಣ್ಣ, ಹೇಗಿದ್ದೀಯಾ? ಏನು ಮಾಡ್ತಿದ್ದೀಯಾ ಎಂದು ಸಂಧ್ಯಾ ಕೇಳಿದಾಗ ಅವನು, ಏನಿಲ್ಲ, ನಿನ್ನ ಅತ್ತಿಗೆಯ ಜೊತೆ ಹೊರಗೆ ಶಾಪಿಂಗ್ಗೆ ಹೋಗಲು ತಯಾರಿ ಮಾಡುತ್ತಿದ್ದೆ. ನೀನು ಹೇಳು, ಇಂದು ನಿಮ್ಮಲ್ಲಿ ಪೂಜೆ ಹವನ ಇದೆ ಅಲ್ವಾ? ಅದರ ತಯಾರಿ ಆಗಿದೆಯಾ ಎಂದು ಕೇಳಿದನು. ಹೌದು ಅಣ್ಣ, ಅದೇ ನಡೆಯುತ್ತಿದೆ. ಅಣ್ಣ, ಸ್ವಲ್ಪ ಅಪ್ಪನಿಗೆ ಫೋನ್ ಕೊಡು. ಅವರಿಗೆ ಪೂಜೆ ಪಾಠ ಅಂದರೆ ಬಹಳ ಇಷ್ಟ. ವಿಡಿಯೋ ಕಾಲ್ನಲ್ಲಿ ತೋರಿಸಬೇಕೆಂದು ಯೋಚಿಸಿದೆ ಎಂದು ಸಂಧ್ಯಾ ಹೇಳಿದಳು. ಸರಿ, ಸ್ವಲ್ಪ ತಡಿ ಎಂದು ಹೇಳುತ್ತಾ ಸಂತೋಷ್ ಅಪ್ಪ ಅಪ್ಪ ಎಂದು ಕರೆದು ಫೋನ್ ನೀಡಲು ಶುರು ಮಾಡಿದನು. ಅತ್ತಿಂದ ಸಂಧ್ಯಾಳ ತಂದೆಯ ಧ್ವನಿಯೇ ಕೇಳಿಸಿತು. ಅವರು, ಹೌದು ಬಂಗಾರಿ, ಹೇಳು ಮಗಳೇ, ಇಂದು ನನ್ನ ಆರೋಗ್ಯ ಚೆನ್ನಾಗಿಲ್ಲ. ನಾನು ಔಷಧಿ ತೆಗೆದುಕೊಂಡು ಮಲಗಿದ್ದೇನೆ. ನೀನು ಮತ್ತೊಮ್ಮೆ ಯಾವಾಗಲಾದರೂ ವಿಡಿಯೋ ಕಾಲ್ ಮಾಡು ಅಂತ ಹೇಳಿದರು. ಅದರ ನಂತರ ಸಂತೋಷ್ ಫೋನ್ ಹಿಡಿದು, ಅದು ಸಂಧ್ಯಾ, ಏನಾಗಿದೆ ಅಂದರೆ ಅಪ್ಪನಿಗೆ ಇಲ್ಲಿ ಇರುವ ಚಳಿ ಸಹಿಸಲಾಗುತ್ತಿಲ್ಲ. ಅದರಿಂದ ಸ್ವಲ್ಪ ಸುಸ್ತಾಗಿದ್ದಾರೆ. ನೀನು ಮತ್ತೆ ಯಾವುದಾದರೂ ದಿನ ಮಾತಾಡು ಅಂತ ಹೇಳಿದನು. ಸಂತೋಷನು ಈ ಮಾತು ಹೇಳುತ್ತಿದ್ದಂತೆಯೇ ಸಂಧ್ಯಾ ಆಶ್ಚರ್ಯಗೊಂಡಳು. ಮತ್ತು ಅಪ್ಪ ಇಲ್ಲಿ ನನ್ನ ಮುಂದೆ ಕುಳಿತಿದ್ದಾರೆ. ಹಾಗಾದರೆ ಫೋನಿನಲ್ಲಿ ಆ ಧ್ವನಿ ಯಾರದ್ದು? ಅಣ್ಣ ವಿದೇಶಕ್ಕೆ ಹೋದ ನಂತರ ಅವನು ಯಾವತ್ತೂ ವಿಡಿಯೋ ಕಾಲ್ ಮಾಡಿರಲಿಲ್ಲ. ಕೇವಲ ಮಾತಾಡಿ ಫೋನ್ ಇಡುತ್ತಿದ್ದ. ನಾನು ಯಾವಾಗ ವಿಡಿಯೋ ಕಾಲ್ ಮಾಡಲು ಹೇಳಿದರೂ ಅವನು ಯಾವುದೋ ಒಂದು ನೆಪ ಹೇಳುತ್ತಿದ್ದ ಅನ್ನುವ ವಿಷಯ ಅವಳಿಗೆ ನೆನಪಾಯಿತು. ಕೊನೆಗೂ ಇದೆಲ್ಲ ಏನಾಗುತ್ತಿದೆ ಅಂತ ಯೋಚಿಸಿದಳು ಮತ್ತು ನಂತರ ಶಿವಮೂರ್ತಿ ಅವರನ್ನು ತನ್ನ ಜೊತೆ ಮನೆಗೆ ಕರೆದುಕೊಂಡು ಹೋದಳು. ಮನೆ ತಲುಪಿದ ನಂತರ ಅವಳು ತನ್ನ ಗಂಡ ಅಜಿತನಿಗೆ, ರೀ ಅಜಿತ್, ಅಪ್ಪನಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅಣ್ಣ ಅವರನ್ನು ಅಮೆರಿಕಾಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿದ್ದ.
ಹಾಗಿದ್ದಾಗ ಇವರು ಇಲ್ಲಿ ಈ ಸ್ಥಿತಿಯಲ್ಲಿ ಹೇಗೆ ಬಂದರು? ಇವರು ನನ್ನನ್ನು ಗುರುತಿಸುತ್ತಿಲ್ಲ. ಅತ್ತ ಅಣ್ಣ ಇಷ್ಟು ದಿನಗಳಿಂದ ಯಾರೊಂದಿಗೆ ನನ್ನನ್ನು ಮಾತನಾಡಿಸುತ್ತಿದ್ದಾನೆ ಅಂತ ಗೊತ್ತಾಗುತ್ತಿಲ್ಲ ಅಂತ ಹೇಳಿದಳು. ಸಂಧ್ಯಾ, ನಿನಗೆ ಇವರೇ ನಿನ್ನ ಅಪ್ಪ ಅನ್ನುವುದು ಖಚಿತವೇ? ನಾನು ಹೀಗೆ ಹೇಳುತ್ತಿರುವುದಕ್ಕೆ ಕಾರಣ ಇವರು ನಿನ್ನನ್ನು ಹಾಗೂ ನನ್ನನ್ನು ಗುರುತಿಸುತ್ತಿಲ್ಲ. ಮೇಲಾಗಿ ನಿನ್ನ ಅಣ್ಣ ಕೂಡ ಫೋನಿನಲ್ಲಿ ನಿನ್ನನ್ನು ನಿನ್ನ ಅಪ್ಪನ ಜೊತೆ ಮಾತನಾಡಿಸಿದ್ದಾನೆ. ಎಲ್ಲಾದರೂ ಇದು ಯಾರಾದರೂ ಬಹುರೂಪಿಯಾಗಿರಬಹುದೇ ಎಂದು ಅಜಿತ್ ಹೇಳಿದನು. ನೀವು ಏನು ಮಾತನಾಡುತ್ತಿದ್ದೀರಿ? ಇವರು ನನ್ನ ಅಪ್ಪನೇ ಆಗಿದ್ದಾರೆ. ಬಹುರೂಪಿ ವಗೈರೆ ಚಿತ್ರಗಳಲ್ಲಿ ಮಾತ್ರ ಇರುತ್ತಾರೆ, ನಿಜ ಜೀವನದಲ್ಲಿ ಅಲ್ಲ. ನಾನು ನನ್ನ ಅಪ್ಪನನ್ನ ಗುರುತಿಸದೇ ಇರಲ್ವಾ? ಇಲ್ಲಿ ಯಾವುದೋ ದೊಡ್ಡ ಕುತಂತ್ರ ನಡೆದಿದೆ, ಆದರೆ ಅದನ್ನು ನಾನು ಹೇಗೆ ತಿಳಿಯಲಿ? ಅಣ್ಣ ಅಷ್ಟು ದೂರ ಕುಳಿತಿದ್ದಾನೆ ಮತ್ತು ಫೋನಿನಲ್ಲಿ ಸತ್ಯ ಹೇಳುವುದಿಲ್ಲ. ಇಲ್ಲಿ ಅಪ್ಪ ಎಲ್ಲವನ್ನ ಮರೆತು ಕುಳಿತಿದ್ದಾರೆ. ಕೊನೆಗೂ ಸತ್ಯವನ್ನ ಹೇಗೆ ತಿಳಿಯಲಿ ಎಂದು ಸಂಧ್ಯಾ ಹೇಳಿದಳು. ಸಂಧ್ಯಾ, ಇದನ್ನು ಆಮೇಲೆ ನೋಡೋಣ. ಈಗ ಅತ್ಯಂತ ಮುಖ್ಯವಾದುದು ಮಾವನವರ ಚಿಕಿತ್ಸೆ ಮಾಡಿಸುವುದು. ಒಮ್ಮೆ ಮಾವನವರು ಗುಣಮುಖರಾದರೆ ಉಳಿದ ಎಲ್ಲವೂ ಸ್ವತಃ ತಾನೇ ಸರಿಯಾಗುತ್ತದೆ ಎಂದು ಅಜಿತ್ ಹೇಳಿದನು. ನೀವು ಹೇಳುತ್ತಿರುವುದು ಸರಿ ಇದೆ ಎಂದು ಹೇಳಿ ಸಂಧ್ಯಾ ಶಿವಮೂರ್ತಿ ಅವರ ಕಾಲುಗಳ ಮುಂದೆ ಕುಳಿತು, ಅಪ್ಪ, ನಿಮಗೆ ನಿಮ್ಮ ಬಂಗಾರಿ ನೆನಪಿಲ್ಲವೇ? ಅಪ್ಪ, ನೀವು ನನ್ನ ಮೇಲೆ ನಿಮ್ಮ ಪ್ರಾಣವನ್ನೇ ಇಟ್ಟುಕೊಂಡಿದ್ದೀರಿ. ಅಷ್ಟಕ್ಕೂ ನೀವು ನನ್ನನ್ನು ಹೇಗೆ ಮರೆತು ಬಿಟ್ಟಿರಿ? ಏನಾದರೂ ನೆನಪಿಸಿಕೊಳ್ಳಿ, ಏನಾದರೂ ಹೇಳಿ ಅಪ್ಪ. ನೀವು ಹೀಗೆ ಅನ್ಯರಂತೆ ಇರಲು ಸಾಧ್ಯವಿಲ್ಲ ಅಂತ ಹೇಳುತ್ತಾ ಅಳತೊಡಗಿದಳು. ಮಗಳೇ, ನೀನು ಯಾರು? ನನಗೆ ನಿಜವಾಗಿಯೂ ನೆನಪಿಲ್ಲ. ಆದರೆ ನಾನು ಹೇಳುತ್ತಿರುವುದು ಏನೆಂದರೆ, ಬಡವರಿಗೆ ದಾನ ಮಾಡುವುದು ತುಂಬಾ ಒಳ್ಳೆಯ ಮತ್ತು ಪುಣ್ಯದ ಕೆಲಸ ಆಗಿದೆ. ನಿನಗೆ ಗೊತ್ತಾ, ಆ ಮಕ್ಕಳಿಗೆ ರಾತ್ರಿ ಚಳಿ ಹಿಡಿದಾಗ ಅವರು ತುಂಬಾ ಅಳುತ್ತಾರೆ. ಇಂದು ಅವರು ಕೂಡ ಶಾಂತವಾಗಿ ನಿದ್ರೆ ಮಾಡುತ್ತಾರೆ. ದೇವರು ನಿನಗೆ ಒಳಿತು ಮಾಡಲಿ ಎಂದು ಶಿವಮೂರ್ತಿ ಅವರು ತಮ್ಮ ನಡುಗುತ್ತಿರುವ ಕೈಗಳನ್ನು ಎತ್ತಿ ಸಂಧ್ಯಾಳಿಗೆ ಆಶೀರ್ವಾದ ಮಾಡಿದರು. ಅಪ್ಪ, ಇದನ್ನೆಲ್ಲ ನಾನು ನಿಮ್ಮಿಂದಲೇ ಕಲಿತಿದ್ದು. ಯಾರಿಗಾದರೂ ಸಹಾಯ ಮಾಡಲು ನಾವು ಯೋಗ್ಯರಾಗಿದ್ದರೆ ಖಂಡಿತ ಮಾಡಬೇಕು ಎಂದು ನೀವು ಹೇಳುತ್ತಿದ್ದೀರಿ. ದೇವರು ನಮಗೆ ಕೊಟ್ಟಿರುವುದು ಅದು ಬಹುಶಃ ಇನ್ನೊಬ್ಬರ ಕನಸಾಗಿರಬಹುದು. ಅಪ್ಪ, ಈಗ ನಿಮಗೆ ಏನು ನೆನಪಿಲ್ಲವಾದರೂ ನನಗೆ ಎಲ್ಲವೂ ನೆನಪಿದೆ. ಈಗ ನಿಮ್ಮ ಈ ಮಗಳು ನಿಮಗೆ ಸಹಾಯ ಮಾಡುತ್ತಾಳೆ ಎಂದು ಸಂಧ್ಯಾ ಹೇಳಿದಳು. ಮುಂದಿನ ದಿನ ಸಂಧ್ಯಾ ಶಿವಮೂರ್ತಿ ಅವರನ್ನು ವೈದ್ಯರ ಬಳಿಗೆ ಕರೆದೊಯ್ದಳು. ವೈದ್ಯರು ಶಿವಮೂರ್ತಿ ಅವರನ್ನು ಪರೀಕ್ಷಿಸಿ, ಇವರು ಯಾವುದೋ ಆಳವಾದ ಆಘಾತದಿಂದ ತಮ್ಮ ಸ್ಮರಣ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಇಂತಹ ರೋಗಿಗಳಿಗೆ ಮತ್ತೆ ಸ್ಮರಣೆ ಮರಳಿ ಬರುವುದು ತುಂಬ ಕಷ್ಟ. ಕೆಲವೊಮ್ಮೆ ಅವರಿಗೆ ಆಘಾತ ಉಂಟಾದಾಗ ಅದೇ ದೃಶ್ಯವನ್ನು ಮತ್ತೆ ತೋರಿಸಿದರೆ ಸ್ಮರಣೆ ಮರಳಿ ಬರಬಹುದು. ಆದರೆ ಈಗಲೇ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಇನ್ನಷ್ಟು ಪರೀಕ್ಷೆಗಳನ್ನು ಮಾಡಬೇಕಾಗುತ್ತದೆ. ನಂತರ ಇವರ ಸ್ಥಿತಿಯನ್ನು ಎಷ್ಟರ ಮಟ್ಟಿಗೆ ಸುಧಾರಿಸಬಹುದು ಎಂದು ಪ್ರಯತ್ನಿಸುತ್ತೇವೆ ಅಂತ ಸಂಧ್ಯಾಳಿಗೆ ಹೇಳಿದರು. ಇದನ್ನು ಕೇಳಿ ಸಂಧ್ಯಾ ತುಂಬಾ ನಿರಾಶಳಾದಳು. ನಂತರ ಶಿವಮೂರ್ತಿ ಅವರನ್ನ ಮನೆಗೆ ಕರೆದುಕೊಂಡು ಬಂದಳು. ಮನೆಗೆ ಬಂದು ಅವಳು ಅಜಿತನಿಗೆ, ರೀ ಅಜಿತ್, ಇಂದಿನವರೆಗೂ ನಾನು ನನ್ನನ್ನು ಇಷ್ಟು ಅಸಹಾಯಕಳಾಗಿ ಎಂದಿಗೂ ಅನುಭವಿಸಿರಲಿಲ್ಲ. ಅಪ್ಪನ ಜೊತೆ ಖಂಡಿತವಾಗಿ ಏನೋ ಕೆಟ್ಟದ್ದು ನಡೆದಿರಬೇಕು ಎಂದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಾನೇನು ಮಾಡಲಾಗುತ್ತಿಲ್ಲ. ಅಪ್ಪ ಗುಣಮುಖರಾಗಿ ಮತ್ತು ನನಗೆ ಎಲ್ಲವೂ ತಿಳಿಯಲಿಕ್ಕೆ ನಾನೇನು ಮಾಡಲಿ ಅಂತ ಕೇಳಿದಳು. ನೋಡು ಸಂಧ್ಯಾ, ವೈದ್ಯರು ಹೇಳಿದಂತೆ ಮಾವನವರಿಗೆ ಆ ಹಳೆಯ ದೃಶ್ಯ ನೆನಪಾಗಬೇಕು. ಆದರೆ ಅವರಿಗೆ ಯಾವ ವಿಷಯದಿಂದ ಆಘಾತವಾಯಿತು ಎಂಬುದೇ ನಮಗೆ ಗೊತ್ತಿಲ್ಲದಿದ್ದರೆ ಆ ದೃಶ್ಯವನ್ನು ನಾವು ಅವರಿಗೆ ಹೇಗೆ ತೋರಿಸಬಹುದು? ಈಗ ಒಂದೇ ಮಾರ್ಗ, ಎಲ್ಲವನ್ನೂ ನಿನ್ನ ಸಂತೋಷ್ ಅಣ್ಣನೇ ಹೇಳಬೇಕು ಎಂದು ಅಜಿತ್ ಹೇಳಿದ. ಆದರೆ ಇಷ್ಟು ದಿನ ಸುಳ್ಳು ಹೇಳುತ್ತಿದ್ದ ಅಣ್ಣ ಈಗ ಸತ್ಯ ಹೇಳುವನೇ? ಅಣ್ಣ ಅಮೆರಿಕಾಗೆ ಹೋಗಿ ಸುಮಾರು 1 ವರ್ಷಕ್ಕಿಂತ ಹೆಚ್ಚು ಆಯಿತು. ಆಗಿನಿಂದ ಅಪ್ಪ ಈ ಸ್ಥಿತಿಯಲ್ಲೇ ಬದುಕುತ್ತಿದ್ದರು. ಬಿಸಿಲು, ಚಳಿ, ಮಳೆ ಎಲ್ಲವನ್ನ ಸಹಿಸಿಕೊಂಡು ನಾನು ಮೂರ್ಖಳಂತೆ ಇಲ್ಲಿ ಕುಳಿತು ಅಪ್ಪ ಅಮೆರಿಕಾದಲ್ಲಿ ಆರಾಮವಾಗಿ ಇದ್ದಾರೆ ಎಂದುಕೊಂಡಿದ್ದೆ. ಅಪ್ಪನನ್ನ ಒಂದು ಸಲವೂ ವಿಡಿಯೋ ಕಾಲ್ಗೆ ಅಣ್ಣ ಏಕೆ ತರುತ್ತಿಲ್ಲ ಎಂದು ನನ್ನ ಮನಸ್ಸಿಗೆ ಏಕೆ ಹೊಳೆಯಲಿಲ್ಲ ಎಂದು ಸಂಧ್ಯಾ ಹೇಳಿದಳು. ಸಂಧ್ಯಾ, ನಿನ್ನ ನೋವು ನನಗೆ ಅರ್ಥವಾಗುತ್ತಿದೆ. ಆದರೆ ಇದು ಭಾವನೆಗಳಲ್ಲಿ ತೇಲುವ ಸಮಯವಲ್ಲ, ಗಟ್ಟಿಯಾದ ಹೆಜ್ಜೆ ಇಡುವ ಸಮಯ. ಸಂತೋಷ್ ಸತ್ಯವನ್ನ ಸುಲಭವಾಗಿ ಹೇಳುವುದಿಲ್ಲ. ಮೇಲಾಗಿ ಅವನಿಗೆ ಮಾವನವರು ಇಲ್ಲಿರುವುದು ತಿಳಿದರೆ ಅವನು ಭಾರತಕ್ಕೆ ಮರಳಿ ಬರಲಾರನು. ಆದ್ದರಿಂದ
ಮೊದಲಿಗೆ ಅವನನ್ನು ಇಲ್ಲಿಗೆ ಮೋಸದಿಂದ ಬರುವಂತೆ ಮಾಡಬೇಕು. ಅವನನ್ನು ಇಲ್ಲಿ ಕರೆಸಬಲ್ಲ ಒಂದೇ ಒಂದು ವಿಷಯ ಅಂದರೆ ಹಣ ಎಂದು ಹೇಳಿ ಮತ್ತೆ ಸ್ವಲ್ಪ ಯೋಚಿಸಿ, ನೀನು ನಿನ್ನ ಅಣ್ಣನಿಗೆ ಫೋನ್ ಮಾಡಿ ಹೇಳಬೇಕು. ಅಪ್ಪನ ಒಂದು ಪಾಲಿಸಿ ಮೆಚೂರ್ ಆಗಿದೆ, ಪೂರ್ಣ 1 ಕೋಟಿ ರೂಪಾಯಿ. ಅದು ಅಪ್ಪ ಇಲ್ಲಿ ಬಂದು ಸಹಿ ಮಾಡಿದ ನಂತರ ಮಾತ್ರ ನೇರವಾಗಿ ಅವರ ಖಾತೆಗೆ ಬರುತ್ತದೆ ಅಂತ. ಅವನಿಗೆ ಅನುಮಾನ ಬಾರದಂತೆ ಹೇಳಬೇಕು. ಅಣ್ಣ, ಅಪ್ಪನನ್ನ ಕೇಳಿ ನೋಡೋಣ, ಅವರು ಯಾವುದಾದರೂ ಪಾಲಿಸಿಯಲ್ಲಿ ಪರ್ಯಾಯ ವಿಳಾಸವಾಗಿ ನಮ್ಮ ಮನೆಯ ವಿಳಾಸವನ್ನ ಹಾಕಿದ್ದಾರೆ ಎಂದು ನೀನು ಅವನಿಗೆ ಕೇಳಿದರೆ ಅವರು ಯಾವುದೋ ನೆಪ ಹೇಳಬಹುದು, ಅಥವಾ ಹೌದು ಅಪ್ಪ ಹೌದು ಎಂದು ಹೇಳುತ್ತಿದ್ದಾರೆ ಎನ್ನಬಹುದು. ಹಣದ ವಿಷಯ ಕೇಳಿದ ತಕ್ಷಣ ಅವರು ಖಂಡಿತ ಬರುತ್ತಾರೆ. ಆಗ ನಾವು ಅವರನ್ನು ಪ್ರಶ್ನಿಸಬಹುದು. ಅವರು ಬಂದಾಗ ಮೊದಲಿಗೆ ಮಾವನನ್ನು ಜೊತೆ ತರದಿರುವುದಕ್ಕೆ ಯಾವ ನೆಪ ಹೇಳುತ್ತಾರೆ ನೋಡೋಣ. ಅಷ್ಟರೊಳಗೆ ಮಾವನನ್ನು ಎಲ್ಲಾದರೂ ಸುರಕ್ಷಿತವಾಗಿ ಬಚ್ಚಿ ಇರಿಸಬೇಕು ಎಂದು ಅಜಿತ್ ಹೇಳಿದ. ಅದೇ ರಾತ್ರಿ ಶಿವಮೂರ್ತಿ ಅವರು ಮಲಗಿದ್ದಾಗ ನಿದ್ರೆಯಲ್ಲಿಯೇ ಜೋರಾಗಿ ಕಿರುಚುತ್ತಾ, ನಾನು ಅವಳನ್ನು ಕೊಲ್ಲಲಿಲ್ಲ ಮಗನೇ, ನೀನು ನನ್ನನ್ನು ನಂಬು ಅಂತ ಕನವರಿಸಿದರು. ಸಂಧ್ಯಾ ಆ ರಾತ್ರಿ ಶಿವಮೂರ್ತಿ ಅವರ ಕೋಣೆಯಲ್ಲಿ ಮಲಗಿದ್ದಳು. ಈ ಧ್ವನಿ ಕೇಳಿ ಅವಳು ತಕ್ಷಣ ಎದ್ದು ಕುಳಿದಳು. ಆದರೆ ಅವಳು ಅವರನ್ನು ಎಬ್ಬಿಸಲಿಲ್ಲ. ನಿದ್ರೆಯಲ್ಲಿಯೇ ಅವರು ಯಾವುದಾದರೂ ಮುಖ್ಯವಾದ ಮಾತು ಹೇಳಬಹುದು ಎಂದು ಅವಳಿಗೆ ಅನಿಸಿತು. ಆದರೆ ಈ ಮಾತುಗಳ ಹೊರತು ಅವರು ಇನ್ನೇನು ಹೇಳಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಶಾಂತವಾಗಿ ಮತ್ತೆ ಮಲಗಿಬಿಟ್ಟರು. ಮುಂದಿನ ದಿನ ಸಂಧ್ಯಾ ಅಜಿತ್ ಹೇಳಿದಂತೆ ಸಂತೋಷ್ಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನ ತಿಳಿಸಿ, ಅಣ್ಣ, ಅಪ್ಪನಿಗೆ ಫೋನ್ ಕೊಡು ಎಂದು ಹೇಳಿದಳು. ಅದಕ್ಕೆ ಸಂತೋಷನು, ಅಯ್ಯೋ, ಅಪ್ಪ ಈಗ ತಮ್ಮ ವಯಸ್ಸಿನ ಸ್ನೇಹಿತರ ಜೊತೆಗೆ ಹೊರಗೆ ಹೋಗಿರುತ್ತಾರೆ. ದಿನಪೂರ್ತಿ ಮನೆಯಲ್ಲೇ ಇದ್ದರೆ ಬೇಸರವಾಗುತ್ತದೆ, ಸ್ವಲ್ಪ ಹೊರಗೆ ಹೋಗಿ ಬನ್ನಿ ಅಂತ. ಬೇಕಾದರೆ ನಾನು ಖಂಡಿತ ಬರುತ್ತೇನೆ ಅಂತ ಹೇಳಿದನು. ನಂತರ ಅವನು, ಒಂದು ಮಾತು ಹೇಳು, ನಾನು ಮಾತ್ರ ಬಂದರೆ ಸಾಕಾ? ಏಕೆಂದರೆ ಅಪ್ಪನಿಗೆ ಈಗ ವಯಸ್ಸಾಗಿದೆ, ಇಷ್ಟು ದೀರ್ಘ ಪ್ರಯಾಣ ಅವರಿಗೆ ಸರಿಯಾಗುವುದಿಲ್ಲ ಅಂತ ಕೇಳಿದನು. ಸಂಧ್ಯಾ ಶಾಂತ ಸ್ವರದಲ್ಲಿ, ಅಣ್ಣ, ಪಾಲಿಸಿ ಅಪ್ಪನ ಹೆಸರಿನಲ್ಲಿ ಇದೆ, ಅವರ ಸಹಿ ಬೇಕಾಗುತ್ತದೆ. ಆದರೆ ಅವರು ನಾಮಿನಿಯನ್ನ ನಿನ್ನ ಹೆಸರನ್ನ ಹಾಕಿದ್ದಾರೆ. ಆದ್ದರಿಂದ ನಿನ್ನ ಸಹಿಯಿಂದ ಕೆಲಸ ಆಗುತ್ತದೆಯೇ ಎಂದು ವಕೀಲರನ್ನು ಕೇಳುತ್ತೇನೆ ಅಂತ ಹೇಳಿ ಸಂಧ್ಯಾ ಫೋನ್ ಇಟ್ಟಳು. ಮುಂದಿನ ದಿನ ಅವಳು ಮತ್ತೆ ಸಂತೋಷ್ಗೆ ಕರೆ ಮಾಡಿ, ಹೌದು ಅಣ್ಣ, ನಿಮ್ಮ ಸಹಿಯೇ ಸಾಕು ಅಂತ ಹೇಳಿದಾಗ ಸಂತೋಷನು, ಸರಿ, ನಾನು ಸಾಧ್ಯವಾದಷ್ಟು ಬೇಗ ಟಿಕೆಟ್ ಬುಕ್ ಮಾಡಿ ಬರುತ್ತೇನೆ. ನಿನ್ನ ಅತ್ತಿಗೆಯು ಬರಲು ಇಷ್ಟಪಡುತ್ತಿದ್ದಾಳೆ, ಬಹಳ ದಿನಗಳಾಗಿದೆ ಅಲ್ಲಿ ಬಂದಿದ್ದು ಅಂತ ಹೇಳಿದನು. ಹೌದು ಅಣ್ಣ, ನಿಮಗೆಲ್ಲರಿಗೂ ಸ್ವಾಗತ. ಅಯ್ಯೋ, ಅಪ್ಪ ಕೂಡ ಬರಬಹುದಾದರೆ ಚೆನ್ನಾಗಿರ್ತಿತ್ತು. ಆದರೆ ನೀವು ಇಬ್ಬರು ಬಂದರೆ ಅಲ್ಲಿ ಅಪ್ಪನನ್ನ ಯಾರು ನೋಡಿಕೊಳ್ಳುತ್ತಾರೆ ಎಂದು ಸಂಧ್ಯಾ ಕೇಳಿದಾಗ, ಇಲ್ಲಿ ಅಪ್ಪನನ್ನ ನೋಡಿಕೊಳ್ಳಲು ಫುಲ್ ಟೈಮ್ ಮೇಡಿದ್ದಾಳೆ, ಅವಳು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ, ಕೆಲವು ದಿನಗಳ ವಿಷಯ ಮಾತ್ರ ಅಲ್ಲವೇ ಎಂದು ಸಂತೋಷ್ ಹೇಳಿದನು. ಫೋನ್ ಇಟ್ಟ ನಂತರ ಸಂಧ್ಯಾ ಅಮಿತ್ಗೆ, ಹೇಗೆ ಸುಳ್ಳಿನ ಮೇಲೆ ಸುಳ್ಳು ಹೇಳುತ್ತಿದ್ದಾನೆ ನೋಡಿ, ಬರಲಿ ಅಣ್ಣ, ಅವನ ಸುಳ್ಳಿಗೆ ಸರಿಯಾದ ಉತ್ತರ ಕೊಡದೆ ಬಿಟ್ಟರೆ ನನ್ನ ಹೆಸರು ಸಂಧ್ಯಾನೇ ಅಲ್ಲ ಅಂತ ಹೇಳಿದಳು. ಅದಕ್ಕೆ ಅಜಿತ್ ಗಂಭೀರವಾಗಿ, ಸಂಧ್ಯಾ, ನಾವು ತುಂಬ ಜಾಗರೂಕರಾಗಿರಬೇಕು. ಸಂತೋಷ್ ಇಲ್ಲಿ ಬರುವ ಮೊದಲೇ ಅವನಿಗೆ ಎಲ್ಲವೂ ಗೊತ್ತಾಗಬಾರದು ಅಂತ ಹೇಳಿದನು. ಆ ನಂತರ ಒಂದು ದಿನ ಸಂಧ್ಯಾ ಶಿವಮೂರ್ತಿ ಅವರನ್ನು ಉದ್ಯಾನವನಕ್ಕೆ ಕರೆದುಕೊಂಡು ಹೋದಳು. ಅಲ್ಲಿ ಕುಳ್ಳಿರಿಸಿ ಹಳೆಯ ಫೋಟೋಗಳನ್ನು ತೋರಿಸುತ್ತಿದ್ದಳು. ಆದರೆ ಶಿವಮೂರ್ತಿ ಅವರು ಆ ಫೋಟೋಗಳನ್ನು ಅಪರಿಚಿತರಂತೆ ನೋಡುತ್ತಿದ್ದರು. ತಮ್ಮ ಹೆಂಡತಿಯನ್ನು ಅವರು ಗುರುತಿಸಲಿಲ್ಲ. ಆದರೆ ಸಂಧ್ಯಾ ಫೋನಿನಲ್ಲಿ ಫೋಟೋ ಬದಲಿಸುತ್ತಾ ಶಿವಮೂರ್ತಿ ಅವರಿಗೆ ಸಂತೋಷನ ಫೋಟೋ ತೋರಿಸಿದ ಕ್ಷಣದಲ್ಲಿ ಶಿವಮೂರ್ತಿಯವರ ಮುಖದ ಭಾವನೆ ಏಕಾಏಕಿ ಬದಲಾಯಿತು. ಅವರು ತಕ್ಷಣವೇ, ಅರೆ, ಇವನು ನಿಮ್ಮ ಕುಟುಂಬದ ಮಧ್ಯೆ ಏನು ಮಾಡುತ್ತಿದ್ದಾನೆ? ನಿಮಗೆ ಗೊತ್ತಾ ಇವನು ಏನು ಮಾಡಿದ್ದಾನೆ ಅಂತ ಹೇಳಿದರು. ಸಂಧ್ಯಾ ಆತುರದಿಂದ, ಏನು ಮಾಡಿದ್ದಾನೆ? ನೀವು ಏನು ಹೇಳಲು ಹೋಗುತ್ತಿದ್ದೀರಿ ಅಂದಳು. ಶಿವಮೂರ್ತಿ ಅವರು ಇನ್ನೇನು ಹೇಳುವ ಮುನ್ನವೇ ಒಬ್ಬ ವಯಸ್ಸಾದ ವ್ಯಕ್ತಿ ಅಲ್ಲಿ ಬಂದು ಸಂಧ್ಯಾಳಿಗೆ, ಅರೆ ಸಂಧ್ಯಾ ಮಗಳೇ, ಎಷ್ಟು ದಿನಗಳ ನಂತರ ನಿಮ್ಮನ್ನೆಲ್ಲ ನೋಡುತ್ತಿದ್ದೇನೆ. ಶಿವಮೂರ್ತಿ, ನೀನು ಅಮೆರಿಕದಿಂದ ಯಾವಾಗ ಬಂದೆ ಅನ್ನುತ್ತಾ ಆಮೇಲೆ ಅವರು ನಿಧಾನವಾಗಿ, ಈಗೋ ನಮ್ಮ ಸಂಪರ್ಕವೇ ಕಡಿದು ಬಿಟ್ಟಂತಾಗಿದೆ, ವಯಸ್ಸಾಗಿ ಬಿಟ್ಟಿದೆ, ಹೆಚ್ಚು ಹೊರಗೆ ಹೋಗಲು ಆಗುವುದಿಲ್ಲ. ಶಿವಮೂರ್ತಿಯನ್ನ ನಾನು ಕೊನೆಯ ಬಾರಿ ನೋಡಿದ್ದು ಅವನು ಅಮೆರಿಕಕ್ಕೆ ಹೋಗುವ ಮೊದಲು. ಅದಾದ ಮೇಲೆ ಅವನು ಯಾವಾಗ ಬಂದನು ಎಂಬುದೇ ಗೊತ್ತಿಲ್ಲ. ನೀನು ಬಂದ ಮೇಲೆ ಕನಿಷ್ಠ ಒಂದು ಫೋನ್ ಮಾಡಬಹುದಿತ್ತು ಅಲ್ಲವೇ? ನಾವು ನೆರೆಹೊರೆಯವರಿಗಿಂತ ಹೆಚ್ಚು ಸ್ನೇಹಿತರಾಗಿದ್ದೆವು. ನೀನು ಸ್ವಲ್ಪ ದೂರ ಹೋಗಿದ್ದೀಯೇ ಅಷ್ಟೇ.
ಅಷ್ಟಕ್ಕೆ ಮಾತ್ರ ಎಲ್ಲ ಸಂಬಂಧಗಳನ್ನು ಮುರಿದು ಬಿಟ್ಟೆಯಾ ಅಂತ ದಿನೇಶ್ ಹೇಳಿದರು. ಅಂಕಲ್, ಏನು ಹೇಳಲಿ ನಿಮಗೆ? ಅಪ್ಪನಿಗೆ ಈಗ ಏನೂ ನೆನಪಿಲ್ಲ. ನೀವು ನಂಬುವುದೂ ಇಲ್ಲ ನಾನು ಅಪ್ಪನನ್ನು ಯಾವ ಸ್ಥಿತಿಯಲ್ಲಿ ನೋಡಿದೆ ಅಂತ. ನಾವು ತುಂಬ ಪ್ರಯತ್ನ ಮಾಡಿದ ನಂತರ ಅಜಿತ್ ಅವರ ಟ್ರಾನ್ಸ್ಫರ್ ಈ ನಗರಕ್ಕೆ ಆಯಿತು. ನನ್ನ ಮಾವ ಅತ್ತೆಯವರಿಗೂ ನಮ್ಮ ಹೊರತು ಬೇರೆ ಯಾರೂ ಇಲ್ಲ. ನಾನು ಭಾವಿಸಿದ್ದೇನು ಎಂದರೆ ಅಪ್ಪ ಕೂಡ ಅಣ್ಣನ ಜೊತೆ ಅಮೆರಿಕಾದಲ್ಲಿ ನೆಲೆಸಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರೂ ಒಂದೇ ನಗರದಲ್ಲಿ ನೆಲೆಸಿ ಒಟ್ಟಿಗೆ ಬದುಕಬಹುದು ಎಂದುಕೊಂಡಿದ್ದೆ. ಇಲ್ಲಿ ಬಂದ ಮೇಲೆ ನನ್ನ ಮನಸ್ಸಿನ ಹರಕೆಯನ್ನ ನೆರವೇರಿಸಲು ದೇವಿಯ ದೇವಾಲಯದ ಹೊರಗೆ ಬಡವರಿಗೆ ದಾನ ಮಾಡಲು ಹೋಗಿದ್ದೆ. ಅಲ್ಲಿ ಅಪ್ಪನನ್ನು ಭಿಕ್ಷುಕರ ಸಾಲಿನಲ್ಲಿ ಕೂತು ಭಿಕ್ಷೆ ಕೇಳುತ್ತಿರುವುದನ್ನು ನೋಡಿದೆ. ಅಂಕಲ್, ಆ ಕ್ಷಣದಲ್ಲಿ ನನ್ನ ಮನಸ್ಸಿನ ಮೇಲೆ ಯಾವ ಪರಿಣಾಮ ಆಯಿತೋ ಅದನ್ನು ಹೇಳಲಾಗುತ್ತಿಲ್ಲ. ಅಪ್ಪ ಅಮೆರಿಕದಲ್ಲಿ ಸುಖವಾಗಿ ಇದ್ದಾರೆ ಎಂದುಕೊಂಡಿದ್ದೆ. ಆದರೆ ಇಲ್ಲಿ ಅವರ ಸ್ಥಿತಿ ಇಂತಾಗಿದೆ. ಅವರ ಜೊತೆ ಏನು ನಡೆದಿತ್ತು ಎಂಬುದನ್ನು ಅವರು ಹೇಳಲಾರರು. ಅಣ್ಣ ಕೂಡ ಹೇಳುವುದಿಲ್ಲ ಅಂತ ಸಂಧ್ಯಾ ಮಾತನಾಡಲು ಆರಂಭಿಸಿದಳು. ಮಗಳೇ, ಅವನು ನನಗೆ ಅಮೆರಿಕಾಗೆ ಹೋಗುತ್ತಿರುವ ವಿಷಯವನ್ನು ಹೇಳಿದಾಗ ಅದು ಕೂಡ ಸಂತೋಷ್ ಜೊತೆ. ಆಗಲೇ ನನಗೆ ಅನುಮಾನ ಬಂದಿತ್ತು. ಏಕೆಂದರೆ ಸಂತೋಷ್ ಇವರ ಜೊತೆ ನೇರವಾಗಿ ಸರಿಯಾಗಿ ಮಾತನಾಡುತ್ತಿದ್ದವನೇ ಅಲ್ಲ. ಇವನು ತನ್ನ ಕಷ್ಟಗಳನ್ನು ಆಗಾಗ ನನ್ನ ಬಳಿ ಬಂದು ಹೇಳುತ್ತಿದ್ದ. ಒಂದು ಬಾರಿ ಶಿವಮೂರ್ತಿ ನನ್ನನ್ನು ಭೇಟಿ ಮಾಡಲು ಬಂದು, ದಿನೇಶ್, ದಯವಿಟ್ಟು ಒಂದು ಕಪ್ ಚಹಾ ಕುಡಿಸುತ್ತೀಯಾ ಅಂತ ಕೇಳಿದ. ನಾನು ನನ್ನ ಸೊಸೆಗೆ ಹೇಳಿ ಚಹಾ ತರಿಸಿಕೊಟ್ಟೆ. ಚಹಾ ಬಂದ ನಂತರವೂ ಇವನು ಏನೂ ಹೇಳಲು ಬಯಸುತ್ತಿದ್ದ, ಆದರೆ ಹೇಳಲಾಗುತ್ತಿರಲಿಲ್ಲ. ನಾನು ಕೇಳಿದೆ, ಶಿವಮೂರ್ತಿ, ಏನಾದರೂ ತೊಂದರೆ ಇದೆಯಾ ಹೇಳು ಅಂತ. ಅದಕ್ಕೆ ಇವನು, ದಿನೇಶ್, ನನಗೆ ಸ್ವಲ್ಪ ತಿನ್ನಲು ಕೊಡಿಸುತ್ತೀಯಾ? ತುಂಬ ಹಸಿವಾಗಿದೆ. ಆದರೆ ದಯವಿಟ್ಟು ಈ ವಿಷಯವನ್ನು ಸಂತೋಷ್ ಅಥವಾ ಸೊಸೆಗೆ ಹೇಳಬೇಡ. ಬೆಳಗ್ಗೆಯಿಂದ ಅವರಿಬ್ಬರು ಹೊರಗೆ ಹೋಗಿದ್ದಾರೆ. ಅವರು ಯಾವಾಗ ಬರುತ್ತಾರೆ ಎಂಬುದು ನನಗೆ ಗೊತ್ತಿಲ್ಲ ಅಂತ ನಿಧಾನವಾಗಿ ಹೇಳಿದರು. ಮತ್ತೆ ಸ್ವಲ್ಪ ತಡೆದು ನಾನು ಅಂದುಕೊಂಡೆ ನನ್ನ ಊಟವನ್ನು ಫ್ರಿಡ್ಜಿನಲ್ಲಿ ಇಟ್ಟು ಹೋಗಿರಬಹುದು ಎಂದು. ಆದರೆ ಮನೆಯಲ್ಲಿ ಒಂದು ತುತ್ತು ಊಟ ಇರಲಿಲ್ಲ. ನನಗೆ ತುಂಬ ಜೋರಾಗಿ ಹಸಿವಾಗಿತ್ತು. ನನ್ನ ಬಳಿ ಹಣವೂ ಇರಲಿಲ್ಲ ಅಂದನು. ಇದನ್ನು ಕೇಳಿ ನನಗೆ ಸಂತೋಷ್ ಮೇಲೆ ತುಂಬ ಕೋಪ ಬಂದಿತು. ಈ ರೀತಿ ಯಾರು ಮಾಡುತ್ತಾರೆ ಎಂದುಕೊಂಡೆ. ಆದರೆ ಶಿವಮೂರ್ತಿ, ಗೆಳೆಯ, ಮೊದಲು ಸ್ವಲ್ಪ ತಿನ್ನಲು ಏನಾದರೂ ಕೊಡಿಸಪ್ಪ. ನಾನು ಶುಗರ್ ರೋಗಿ, ಹೆಚ್ಚು ಹೊತ್ತು ಹಸಿವಾಗಿ ಇರಲು ಆಗುವುದಿಲ್ಲ. ಆದರೆ ಈ ವಿಷಯವನ್ನು ಸಂತೋಷ್ ಅಥವಾ ಸೊಸೆಗೆ ಹೇಳಬೇಡ ಅಂತ ಹೇಳಿದ. ಆಗ ನಾನು ಅವನಿಗೆ ಹಚ್ಚಿದ ಅವಲಕ್ಕಿ ಮಾಡಿಸಿಕೊಟ್ಟೆ. ಅದು ಆ ದಿನದ ವಿಷಯ ಆಗಿತ್ತು. ಆದರೆ ಬಹುಶಃ ನಿಮ್ಮ ಮನೆಯಿಂದ ಜಗಳ, ಕಿರುಚಾಟಗಳ ಶಬ್ದಗಳು ಕೇಳಿಬರುತ್ತಿದ್ದವು. ನನ್ನ ಮನೆಯವರೆಗೂ ಕೇಳಿಸುತ್ತಿದ್ದವು. ಒಂದು ದಿನ ನನ್ನ ಮಗ ಬೇಸತ್ತು ಪೊಲೀಸರನ್ನ ಕರೆಯುವಷ್ಟಾಯಿತು, ಈ ಗದ್ದಲ ನಿಲ್ಲಲಿ ಎಂದು. ಆದರೆ ಆ ಹೆಜ್ಜೆಯಿಂದ ನಾವು ಇನ್ನಷ್ಟು ದೂರವಾಗಿ ಬಿಡುತ್ತೇವೆ ಎಂದು ನಮಗೆ ಗೊತ್ತಾಗಲಿಲ್ಲ. ಪೊಲೀಸರು ಹೋದ ಮೇಲೆ ಶಿವಮೂರ್ತಿ ಸಂಪೂರ್ಣ ಬದಲಾಗಿ ಬಿಟ್ಟ. ಅವನು ನನ್ನ ಜೊತೆ ಮಾತನಾಡುವುದನ್ನೂ ನಿಲ್ಲಿಸಿದ. ನನ್ನ ಮನೆಗೆ ಬರುವುದನ್ನೂ ನಿಲ್ಲಿಸಿದ. ಒಂದು ದಿನ ಹಠಾತ್ ಬಂದು, ನಾನು ನನ್ನ ಮಗನ ಜೊತೆ ಅಮೆರಿಕಾಗೆ ಹೋಗುತ್ತಿದ್ದೇನೆ. ನಾನು ನನ್ನ ಮಗನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ. ಸರಿ ಗೆಳೆಯ, ಹೋಗ್ತೀನಿ. ಮತ್ತೆ ಯಾವಾಗ ಭೇಟಿಯಾಗುತ್ತೇವೆಯೋ ಗೊತ್ತಿಲ್ಲ ಅಂತ ಹೇಳಿದ. ಸರಿ, ಎಲ್ಲವೂ ಸರಿಯಾಗಿದೆ ಅಂತ ನಾನು ಅಂದುಕೊಂಡೆವು. ನಾನು ನನ್ನ ಕಣ್ಣುಗಳಿಂದಲೇ ಇವರನ್ನು ಮನೆಗೆ ಕೀಲಿ ಹಾಕಿ ಹೊರಟಿರುವುದನ್ನು ನೋಡಿದ್ದೆ. ಕೆಲವು ದಿನಗಳ ನಂತರ ನಾವು ಕೂಡ ನಮ್ಮ ಹೊಸ ಮನೆಗೆ ಸ್ಥಳಾಂತರವಾದೆವು. ಮತ್ತೆ ಹಿಂದೆ ಭೇಟಿಯಾಗುತ್ತಿದ್ದೇವೆ ಅಂತ ದಿನೇಶ್ ಹೇಳಿದರು. ಇಷ್ಟು ದೊಡ್ಡ ವಿಷಯ ನಡೆಯುತ್ತಿದ್ದರೂ ಅಪ್ಪ ನನಗೆ ಏನೂ ಹೇಳಲೇ ಇಲ್ಲ. ಈಗ ನನಗೆ ಖಚಿತವಾಗಿ ಅನಿಸುತ್ತಿದೆ, ಇದರಲ್ಲಿ ಅಣ್ಣನ ದೊಡ್ಡ ಯೋಜನೆ ಇರಬೇಕು ಅಂತ ಸಂಧ್ಯಾ ಹೇಳಿದಳು. ಹೌದು ಮಗಳೇ, ನಾನು ಹಲವಾರು ಬಾರಿ ಹೇಳಿದ್ದೆ ನಿನ್ನ ಮಗಳಿಗೆ ಎಲ್ಲವನ್ನ ಹೇಳು ಎಂದು. ಆದರೆ ಇವನು, ನನ್ನ ಜೀವನದಲ್ಲಿ ಇನ್ನೆಷ್ಟು ದಿನ ಉಳಿದಿವೆ, ಏಕೆ ಮಗಳನ್ನ ಕಾಡಬೇಕು? ಅವಳು ಈಗಾಗಲೇ ನನ್ನಿಂದ ಬೇಸತ್ತಿದ್ದಾಳೆ ಅಂತ ಹೇಳುತ್ತಿದ್ದ ಎಂದು ದಿನೇಶ್ ಅವರು ಹೇಳಿದರು. ಅಂಕಲ್, ಅಪ್ಪನ ಈ ಸ್ಥಿತಿಗೆ ನಿಜವಾದ ಕಾರಣ ಏನು ಅಂತ ಗೊತ್ತಾದರೆ ನಾನು ಅಣ್ಣನನ್ನ ಕೇಳುತ್ತಿದ್ದೆ ಎಂದು ಸಂಧ್ಯಾ ಹೇಳಿದಾಗ, ಮಗಳೇ, ಇದರಲ್ಲಿ ನನ್ನ ಸಹಾಯ ಬೇಕಾದರೆ ಸಂಕೋಚಿಸದೆ ಹೇಳು. ನನ್ನ ಸ್ನೇಹಿತ ಎಷ್ಟು ಹಾಸ್ಯಮಯವಾಗಿದ್ದನು, ಏನಾಯಿತೋ ಏನೋ ಇಂತಹ ಸ್ಥಿತಿಗೆ ಬಂದಿದ್ದಾನೆ ಅಂತ ಹೇಳಿ ದಿನೇಶ್ ಅಲ್ಲಿಂದ ಹೊರಟರು. ಇತ್ತ ಸಂಧ್ಯಾ ಶಿವಮೂರ್ತಿ ಅವರನ್ನ ಮನೆಗೆ ಕರೆದುಕೊಂಡು ಬಂದಳು. ಅವಳು ಸಂತೋಷನ ಫೋಟೋವನ್ನು ತೋರಿಸಿ, ನೀವು ಇವರನ್ನ ಗುರುತಿಸುತ್ತೀರಾ ಅಂತ ಕೇಳಿದಳು. ಆದರೆ ಶಿವಮೂರ್ತಿ ಅವರಿಗೆ ಏನೂ ನೆನಪಾಗಲಿಲ್ಲ. ದಿನಗಳು ಕಳೆಯುತ್ತಾ ಹೋದವು.
ಒಂದು ದಿನ ಸಂತೋಷ್ ಕೂಡ ಅಮೆರಿಕಾದಿಂದ ಬಂದನು. ಅವನು ಬರುವುದಕ್ಕೂ ಮುಂಚೆ ಸಂಧ್ಯಾ ಶಿವಮೂರ್ತಿ ಅವರನ್ನ ಅಡಗಿಸಿದ್ದಳು. ಸಂತೋಷ್ ಬಂದು, ಸಂಧ್ಯಾ, ಸೈನ್ ಮಾಡಲು ಯಾವಾಗ ಹೋಗಬೇಕು ಅಂತ ಕೇಳಿದಾಗ ಸಂಧ್ಯಾಳು, ಅಣ್ಣ, ಈಗಷ್ಟೇ ಬಂದಿದ್ದೀರಿ, ಎಲ್ಲ ಆಗುತ್ತದೆ, ಏನಷ್ಟು ಆತುರ, ಸ್ವಲ್ಪ ನಮ್ಮ ಜೊತೆ ನೆಮ್ಮದಿಯಾಗಿ ಕೂತು ಮಾತನಾಡಿ ಅಂತ ಹೇಳಿದಳು. ಅದಕ್ಕೆ ಸಂತೋಷನು, ಅಯ್ಯೋ ಇಲ್ಲ ಇಲ್ಲ, ನಮಗೆ ನಮ್ಮ ಬಗ್ಗೆ ಚಿಂತೆ ಇಲ್ಲ, ಅಪ್ಪನ ವಿಷಯದಲ್ಲಿ ಬೇಗ ಮಾಡಬೇಕು, ಅವರನ್ನು ಅಲ್ಲಿ ಒಬ್ಬರನ್ನೇ ಬಿಟ್ಟು ಬಂದಿದ್ದೇವೆ ಅಂತ ಹೇಳಿದ. ಆಗ ಸಂಧ್ಯಾ ನಗುತ್ತಾ, ಹೌದಾ, ಹಾಗಿದ್ದರೆ ಒಮ್ಮೆ ಅಪ್ಪನಿಗೆ ಕರೆ ಮಾಡಿ ಮಾತನಾಡಿ, ವಿಡಿಯೋ ಕಾಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅವರು ಒಬ್ಬರೇ ಚೆನ್ನಾಗಿದ್ದಾರಾ ಇಲ್ಲವಾ ಗೊತ್ತಾಗಲಿ ಅಂತ ಹೇಳಿದಳು. ಸಂತೋಷ್ ತಕ್ಷಣ, ಅಯ್ಯೋ ಬೇಡ, ಈಗ ಅಪ್ಪ ಔಷಧಿ ತೆಗೆದುಕೊಂಡು ಮಲಗುವ ಸಮಯ, ಈಗ ತಾನೇ ಅವರನ್ನ ನೋಡಿಕೊಳ್ಳುವವರ ಜೊತೆ ಮಾತನಾಡಿದೆ, ಈಗಷ್ಟೇ ಮಲಗಿದ್ದಾರಂತೆ, ನಂತರ ಮಾತನಾಡಿಸುತ್ತೇನೆ ಅಂತ ಹೇಳಿದ. ಅದಕ್ಕೆ ಸಂಧ್ಯಾ ಸಹಜವಾಗಿ, ಸರಿ, ನೀನು ಬೇಡ ಅಂದ್ರೆ ಬಿಡು, ನಾನೇ ನಿಮ್ಮನ್ನು ಅಪ್ಪನ ಜೊತೆ ಮಾತನಾಡಿಸುತ್ತೇನೆ. ಹೀಗೆ ಹೇಳುತ್ತಿದ್ದಂತೆಯೇ ಅಜಿತ್ ಹಿಂದಿನಿಂದ ಶಿವಮೂರ್ತಿ ಅವರನ್ನ ಒಳಗೆ ಕರೆದುಕೊಂಡು ಬಂದನು. ಅವರನ್ನ ನೋಡುತ್ತಲೇ ಸಂತೋಷ್ ಮತ್ತು ಅವನ ಹೆಂಡತಿ ಮಮತಾ ಇಬ್ಬರ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾಗಿ ತೆರೆದವು. ಏನನ್ನ, ಇಷ್ಟು ಏಕೆ ಬೆಚ್ಚಿ ಬಿದ್ದೀಯಾ? ನಿಮಗೆ ಏನು ಅನಿಸಿತು? ಇಷ್ಟು ದೊಡ್ಡ ಕೃತ್ಯ ಮಾಡಿ ತಪ್ಪಿಸಿಕೊಳ್ಳಬಹುದು ಅಂತಾನಾ? ಆ ಪಾಲಿಸಿ ಅಂದ್ರೆ ನಿಮಗೆ ಇಲ್ಲಿ ಕರೆಸಿಕೊಳ್ಳಲು ಹಾಕಿದ ನಾಟಕ ಮಾತ್ರ. ನಿಮ್ಮ ಎಲ್ಲ ಸತ್ಯವನ್ನು ಅಪ್ಪ ಮೊದಲೇ ನನಗೆ ಹೇಳಿದ್ದರು. ಈಗ ನೀವು ಅಮೆರಿಕಕ್ಕೆ ಅಲ್ಲ, ಜೈಲಿಗೆ ಹೋಗಬೇಕಾಗುತ್ತದೆ ಅಂತ ಸಂಧ್ಯಾ ಸ್ಪಷ್ಟವಾಗಿ ಹೇಳಿದಳು. ಏನು, ಅಪ್ಪನ ಎಲ್ಲವನ್ನ ಹೇಳಿದರ? ಆದರೆ ಇವರಿಗೆ ನೆನಪಿನ ಶಕ್ತಿಯೇ ಇರಲಿಲ್ಲ ಅಲ್ಲವೇ? ಹಾಗಿದ್ದರೂ ಹೇಗೆ ಹೇಳಿದರು ಅಂತ ಸಂತೋಷ್ ಗಾಬರಿಯಿಂದ ಕೇಳಿಬಿಟ್ಟನು. ಅಯ್ಯೋ, ಹಾಗಾದ್ರೆ ನಿಮಗೆ ಎಲ್ಲವೂ ಗೊತ್ತೇ ಇದೆ ಅಂತ ಸಂಧ್ಯಾ ಗಟ್ಟಿಯಾಗಿ ಹೇಳುತ್ತಾ, ಸರಿ, ಈಗ ಅಪ್ಪನಿಗೆ ಏನಾಯಿತು? ಅವರಿಗೆ ಈ ಸ್ಥಿತಿ ಹೇಗೆ ಬಂದಿತು? ಎಲ್ಲವನ್ನು ನೀನೇ ಹೇಳಬೇಕು. ಇಲ್ಲದಿದ್ದರೆ ನನ್ನ ಬಳಿ ಇರುವ ಸಾಕ್ಷಿಗಳಿಗಿಂದ ನೀನು ಮತ್ತೆ ಅಮೆರಿಕಕ್ಕೆ ಹೋಗುವುದು ಕನಸೇ ಆಗಿಬಿಡುತ್ತದೆ. ಆದರೆ ನೀನು ಸತ್ಯವನ್ನ ಹೇಳಿದರೆ ಬಹುಶಃ ನನಗೆ ನಿನ್ನ ಮೇಲೆ ಕರುಣೆ ಬಂದು ಕ್ಷಮಿಸಬಹುದು ಅಂದಳು. ಸಂತೋಷ್ ತಲೆ ತಗ್ಗಿಸಿ ಹೇಳಲು ಶುರು ಮಾಡಿದನು. ಸಂಧ್ಯಾ, ಅಪ್ಪನ ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಅವರು ನಮಗೆ ಹೊರೆಯಾಗಿ ಬಿಟ್ಟರು. ನಾವು ಅವರಿಂದ ದೂರವಾಗಲು ಬಯಸುತ್ತಿದ್ದೆವು. ಆ ಕಾರಣಕ್ಕೆ ಮನೆ ಮಾರಾಟ ಮಾಡಿ ಸದಾಕಾಲಕ್ಕೆ ಅಮೆರಿಕಕ್ಕೆ ಹೋಗೋಣ ಎಂದು ತೀರ್ಮಾನಿಸಿದ್ದೆವು. ಆದರೆ ಅಪ್ಪನಿಗೆ ಹೇಗೋ ಆ ವಿಷಯ ಗೊತ್ತಾಯಿತು. ಅವರು ಮನೆ ಮಾರಲು ಸಿದ್ಧರಿರಲಿಲ್ಲ. ಅವರು ನಮ್ಮ ಜೊತೆ ಅಮೆರಿಕಕ್ಕೆ ಬರಬೇಕೆಂದುಕೊಂಡಿದ್ದರು. ಹೀಗಾಗಿ ನೇರವಾಗಿ ಸಾಧಿಸಲಾಗದ ಕೆಲಸವನ್ನು ವಂಚನೆಯಿಂದ ಮಾಡಲು ಯೋಚಿಸಿದೆವು. ಮಮತಾ ಒಂದು ಯೋಜನೆ ಮಾಡಿದಳು. ಅವಳು ಚಾಕುವನ್ನ ಹಿಡಿದು ಅಪ್ಪನ ಮುಂದೆ ನಿಂತು, ಮಾವ, ನೀವು ಕಾಗದಗಳ ಮೇಲೆ ಸಹಿ ಮಾಡದಿದ್ದರೆ ನಾನು ನನ್ನ ಕೈ ನರಗಳನ್ನ ಕತ್ತರಿಸಿ ಸಾಯುತ್ತೇನೆ ಅಂತ ಹೆದರಿಸಿದಳು. ನಾನು ಕೂಡ ನಾಟಕ ಮಾಡಿ ಅವಳನ್ನ ತಡೆಯುವಂತೆ ವರ್ತಿಸಿದೆ. ಅಪ್ಪನಿಗೆ ಮಮತಾ ನಿಜವಾಗಿಯೇ ಮಾಡುತ್ತಾಳೆ ಎಂದು ಅನಿಸಿ ಭಯಪಟ್ಟು ಸಹಿ ಮಾಡಿದರು. ಸಹಿ ಮಾಡಿದ ನಂತರ ಮಮತಾ ತನ್ನ ಕೈಗೆ ಮುಂಚಿತವಾಗಿ ಕಾಣದಂತೆ ಕಟ್ಟಿಕೊಂಡಿದ್ದ ನಕಲಿ ರಕ್ತದ ಪ್ಯಾಕೆಟ್ ಅನ್ನ ಒಡೆಸಿಕೊಂಡಳು. ಅದು ನಿಜವಾದ ರಕ್ತದಂತೆ ಕಾಣಿಸಿತು. ಅವಳು ನೆಲಕ್ಕೆ ಬಿದ್ದು ಸತ್ತಂತೆ ನಾಟಕ ಮಾಡಿದಳು. ಇದು ನಾವು ಅಪ್ಪನನ್ನ ನಮ್ಮ ಜೊತೆ ಕರೆದೊಯ್ಯಬಾರದು ಎಂದು ಮಾಡಿದ ನಾಟಕ. ಅಪ್ಪ ಅದನ್ನು ನಿಜವೆಂದು ನಂಬಿ ಆಘಾತದಿಂದ ಪ್ರಜ್ಞೆ ಕಳೆದುಕೊಂಡರು. ನಂತರ ಅವರಿಗೆ ಭಾರಿ ಶಾಕ್ ಆಗಿ ಎಲ್ಲವನ್ನ ಮರೆತು ಬಿಟ್ಟರು. ಆಗ ನಾವು ಈ ಅವಕಾಶವನ್ನ ಬಳಸಿಕೊಂಡೆವು. ಎಲ್ಲರಿಗೂ ನಾವು ಅಮೆರಿಕಕ್ಕೆ ಹೋಗುತ್ತಿದ್ದೇವೆ ಎಂಬುದು ಗೊತ್ತಿತ್ತು. ಅಪ್ಪನ ನೆನಪು ಹೋಗಿರುವುದನ್ನು ಲಾಭ ಮಾಡಿಕೊಂಡು ಅವರನ್ನು ನಮ್ಮ ಜೊತೆ ಕರೆದುಕೊಂಡು ಹೊರಟೆವು. ಆದರೆ ಮಧ್ಯದಲ್ಲಿ ಬಿಟ್ಟು ಬಿಟ್ಟೆವು. ಅವರಿಗೆ ಮನೆಗೆ ಹಿಂತಿರುಗಲು ಆಗುವುದಿಲ್ಲ, ಯಾರಿಗೂ ಪರಿಚಯ ಹೇಳಲು ಆಗುವುದಿಲ್ಲ ಎಂದುಕೊಂಡೆವು. ಆದರೆ ಅವರು ನಿನಗೆ ಹೇಗೆ ಸಿಕ್ಕರು ಗೊತ್ತಿಲ್ಲ ಅಂತ ಎಲ್ಲವನ್ನು ಹೇಳಿದ. ಅಷ್ಟರಲ್ಲಿ ಶಿವಮೂರ್ತಿ ಮಾತನಾಡುತ್ತಾ, ಇನ್ನೂ ಒಂದು ವಿಷಯ ಮುಚ್ಚಿಟ್ಟಿದ್ದೀಯಲ್ಲ, ನನ್ನನ್ನು ವಿಷ ನೀಡಿಕೊಳ್ಳಲು ಯತ್ನಿಸಿದ್ದು. ಅದೃಷ್ಟವಶಾತ್ ನನ್ನ ಊಟವನ್ನು ಬೆಕ್ಕು ತಿಂದಿತು, ಅದು ಸತ್ತು ಹೋಯಿತು, ನಾನು ಉಳಿದು ಬಿಟ್ಟೆ ಅಂತ ಹೇಳಿದರು. ಅಲ್ಲಿದ್ದವರು ಬೆಚ್ಚಿ ಬಿದ್ದರು. ಅಪ್ಪ, ನಿಮಗೆ ಎಲ್ಲವೂ ನೆನಪಾಯಿತಾ ಎಂದು ಸಂಧ್ಯಾ ಖುಷಿಯಿಂದ ಕೇಳಿದಾಗ ಶಿವಮೂರ್ತಿಯವರು ಮುಂದುವರೆದು, ಹೌದು ಮಗಳೇ, ಇವನು ತನ್ನ ಕಥೆಯನ್ನ ಹೇಳುತ್ತಿದ್ದಾಗ ಎಲ್ಲವೂ ನೆನಪಾಯಿತು. ನಾನು ಮೌನವಾಗಿದ್ದೆ. ನನ್ನ ಸತ್ತ ಸೊಸೆ ಮತ್ತೆ ಹೇಗೆ ಜೀವಂತಳಾಗಿದ್ದಾಳೆ ಎಂದು ನೋಡುತ್ತಿದ್ದೆ ಎಂದು ಅವರು ಕೋಪದಿಂದ ಹೇಳಿದರು. ಅಣ್ಣ, ಇಷ್ಟನ್ನು ಮಾಡುವಾಗ ನಿಮಗೆ ಸ್ವಲ್ಪವೂ ಲಜ್ಜೆ ಆಗಲಿಲ್ಲವಾ? ಇವರು ನಿಮ್ಮ ತಂದೆ. ಸುಮಾರು 1 ವರ್ಷಕ್ಕಿಂತ ಹೆಚ್ಚು ರಸ್ತೆ ಮೇಲೆ ಬದುಕಿದ್ದರು. ಇವರು ಹೀಗೇ ಸತ್ತರೂ ನೀನು ನಮಗೆ
ಅಪ್ಪನ ಅಂತ್ಯಕ್ರಿಯೆ ಮಾಡಿದೆವು ಎಂದು ಹೇಳುತ್ತಿದ್ದೀಯಾ? ಇಷ್ಟು ದಿನ ಅಪ್ಪನ ಧ್ವನಿಯನ್ನ ಕೇಳಿಸುತ್ತಿದ್ದೀಯಲ್ಲ, ಅದು ಹೇಗೆ ಅಂತ ಸಂಧ್ಯಾ ಕೇಳಿದಳು. ಅದು ಅದು ಅವರ ಧ್ವನಿಯನ್ನು ರೆಕಾರ್ಡ್ ಮಾಡಿ ಟೇಪ್ ಮೂಲಕ ಕೇಳಿಸುತ್ತಿದ್ದೆ, ಯಾರಿಗೂ ಅನುಮಾನ ಬಾರದೇ ಇರಲಿ ಅಂತ ಸಂತೋಷ್ ಹೇಳಿದಾಗ ಸಂಧ್ಯಾ ಗಟ್ಟಿಯಾದ ಧ್ವನಿಯಲ್ಲಿ, ಕ್ಷಮಿಸೋ ಅಣ್ಣ, ಈಗ ನೀವು ಅಮೆರಿಕಕ್ಕೆ ಹೋಗಲು ಸಾಧ್ಯವಿಲ್ಲ. ಪೊಲೀಸರು ಬರುತ್ತಿದ್ದಾರೆ. ಅವರು ನಿಮಗೆ ನಿಮ್ಮ ಯೋಗ್ಯ ಸ್ಥಳಕ್ಕೆ ಕರೆದೊಯ್ಯುತ್ತಾರೆ. ಎಲ್ಲ ಮಾತುಕತೆಗಳು ರೆಕಾರ್ಡ್ ಆಗಿವೆ ಅಂತ ಹೇಳಿದಳು. ಸಂತೋಷ್ ಬೇಡಿಕೊಳ್ಳುತ್ತಾ, ಸಂಧ್ಯಾ, ನನ್ನನ್ನು ಕ್ಷಮಿಸು ಅಪ್ಪ, ನೀವು ಏನಾದರೂ ಹೇಳಿ, ಬಹಳ ಕಷ್ಟಪಟ್ಟು ಅಮೆರಿಕದಲ್ಲಿ ನೆಲೆಸಿದ್ದೇವೆ, ಎಲ್ಲವೂ ಹಾಳಾಗಿ ಬಿಡುತ್ತದೆ ಅಂದನು. ಅದಕ್ಕೆ ಶಿವಮೂರ್ತಿಯವರು ಕೋಪದಿಂದ ಅವನಿಗೆ ಒಂದೆರಡು ಚಪ್ಪರಿಸಿ, ಏಕೆ ಕ್ಷಮೆ ಕೇಳುತ್ತಿದ್ದೀಯಾ? ಇನ್ನೊಂದು ಹೊಸ ಯೋಜನೆ ಮಾಡಿ ಮತ್ತೆ ನನ್ನನ್ನು ಅಸ್ವಸ್ಥನೆಂದು ಹೇಳಿ ತಪ್ಪಿಸಿಕೊಳ್ಳಲು ಯೋಚಿಸುತ್ತಿದ್ದೀಯಾ? ಮಗನೇ, ದೇವರ ಕೋಲಿಗೆ ಶಬ್ದವಿಲ್ಲ, ಆದರೆ ಅದು ತಪ್ಪಿತಸ್ಥನ ಮೇಲೆ ಬೀಳುವುದರಲ್ಲಿ ವಿಳಂಬವಿಲ್ಲ ಅಂತ ಹೇಳಿದರು. ಅಷ್ಟರಲ್ಲಿ ಪೊಲೀಸರು ಬಂದು ಸಂತೋಷ್ ಮತ್ತು ಮಮತಾಳನ್ನು ಕರೆದುಕೊಂಡು ಹೋದರು. ಅದಾದ ಮೇಲೆ ಸಂಧ್ಯಾ ಶಿವಮೂರ್ತಿಯವರನ್ನು ಅಪ್ಪಿಕೊಂಡು, ಅಪ್ಪ, ಇಂದು ನನಗೆ ತುಂಬ ಸಂತೋಷ ಆಗುತ್ತಿದೆ. ನೀವು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದೀರಿ. ನಿಮ್ಮನ್ನು ನೋಡಲು ಇನ್ನೊಬ್ಬರು ಬಂದಿದ್ದಾರೆ. ನೋಡಿ ಯಾರು ಬಂದಿದ್ದಾರೆ ಅಂತ ಅಂದಳು. ಅಷ್ಟರಲ್ಲಿ ದಿನೇಶ್ ಒಳಗೆ ಬರುತ್ತಾ, ಶಿವಮೂರ್ತಿ ನನ್ನನ್ನು ಮರ್ತಿಲ್ಲವಲ್ಲ ಎಂದು ನಗುತ್ತಾ ಕೇಳಿದರು. ಶಿವಮೂರ್ತಿಯವರು ಕೂಡ ನಗುತ್ತಾ, ಅರೆ, ನಿನ್ನನ್ನು ಹೇಗೆ ಮರೆಯಲಿ ಗೆಳೆಯ ಅಂತ ಹೇಳಿದರು. ಆದರೆ ಒಂದು ವಿಷಯ ಹೇಳು, ಅಮೆರಿಕಕ್ಕೆ ಹೋಗುವುದಕ್ಕೆ ನೀನು ತುಂಬ ಖುಷಿಯಾಗಿದ್ದೀಯಲ್ಲ? ಸಂತೋಷ್ ನಿನ್ನ ಮೇಲೆ ಒತ್ತಡ ಹಾಕುತ್ತಿದ್ದಾನೆ ಅನಿಸಲೇ ಇಲ್ಲ ಅಂತ ದಿನೇಶ್ ಅವರು ಕೇಳಿದಾಗ, ಹೌದು, ಏಕೆಂದರೆ ಕೆಲವು ದಿನಗಳಿಂದ ಅವರಿಬ್ಬರು ನನ್ನೊಂದಿಗೆ ತುಂಬ ಸಿಹಿ ಮಾತುಗಳನ್ನೇ ಆಡುತ್ತಿದ್ದರು. ನನಗೆ ನಂತರ ಗೊತ್ತಾಯಿತು, ಈ ಮನೆ ಮಾರಾಟ ಮಾಡಿ ನನಗೆ ವಿಷ ನೀಡಿ ಕೊಲ್ಲುವ ಯೋಚನೆ ಮಾಡುತ್ತಿದ್ದಾರೆ ಅಂತ. ಅದಕ್ಕೆ ನಾನು ವಿರೋಧಿಸಿದೆ. ಆದರೆ ನೋಡಿ, ಏನೇನೋ ಆಯಿತು ಎಂದು ಶಿವಮೂರ್ತಿ ಹೇಳಿದರು. ನಿನ್ನ ಮಗಳು ಮತ್ತು ಅಳಿಯ ಇದ್ದರು, ಒಳ್ಳೆಯದಾಯಿತು. ಇಲ್ಲದಿದ್ದರೆ ಅವರು ಇನ್ನೂ ಮಾತನಾಡುತ್ತಿದ್ದಾಗ ಸಂಧ್ಯಾ ಮಧ್ಯದಲ್ಲಿ ತಡೆಯುತ್ತಾ, ಸಾಕು ಸಾಕು, ಈಗ ಸಂತೋಷ ಆಚರಿಸುವ ಸಮಯ ಬಂದಿದೆ. ಹಳೆಯ ವಿಷಯಗಳನ್ನು ಮರೆತು ಬಿಡಿ ಅಂತ ಹೇಳಿದಳು. ಎಲ್ಲರೂ ನಗತೊಡಗಿದರು. ಆ ನಂತರದಿಂದ ಶಿವಮೂರ್ತಿಯವರನ್ನು ಸಂಧ್ಯಾ ತನ್ನ ಮನೆಯಲ್ಲಿ ಪ್ರೀತಿಯಿಂದ ಇರಿಸಿಕೊಂಡಳು. ಸಂತೋಷ್ ಮತ್ತು ಮಮತಾ ಹಲವು ಬಾರಿ ಅವರನ್ನು ಭೇಟಿ ಮಾಡಲು ಪ್ರಯತ್ನಿಸಿದರು. ಆದರೆ ಸಂಧ್ಯಾ ತನ್ನ ಮನೆ ಕೆಲಸದವರಿಗೆ ಸ್ಪಷ್ಟವಾಗಿ ಸೂಚನೆ ನೀಡಿದಳು, ಯಾವ ಪರಿಸ್ಥಿತಿಯಲ್ಲಿಯೂ ಅವರನ್ನು ಮನೆಯೊಳಗೆ ಬಿಡಬೇಡಿ ಅಂತ. ನಿಜ ಹೇಳುವುದಾದರೆ ಪಾಪದ ಕೊಡ ಒಂದು ದಿನ ತುಂಬಿ ತುಳುಕಲೇಬೇಕು. ಅದೇ ರೀತಿ ಸಂತೋಷ್ ಮತ್ತು ಮಮತಾಳಿಗೂ ಆಯಿತು. ಅವರು ನಿರ್ದೋಷಿ ಮತ್ತು ಸರಳ ಮನಸ್ಸಿನ ಶಿವಮೂರ್ತಿಯವರಿಗೆ ವಿಷ ನೀಡಿ ಕೊಲ್ಲಲು ಯತ್ನಿಸದಿದ್ದರೆ ಜೈಲು ಮುಖ ನೋಡುವ ಪರಿಸ್ಥಿತಿ ಬರುತ್ತಿರಲಿಲ್ಲ. ಎಲ್ಲರೂ ಪ್ರೀತಿಯಿಂದ ತಮ್ಮ ಜೀವನವನ್ನು ನಡೆಸಬಹುದಿತ್ತು. ದೇವರು ನಮಗೆ ಮಾನವರಾಗಿ ಜನ್ಮ ನೀಡಿದ್ದು ಒಳ್ಳೆಯ ಕರ್ಮಗಳನ್ನು ಮಾಡಲು. ಆದರೆ ಕೆಲವೊಮ್ಮೆ ಅತಿ ಆಸೆ ಅನ್ನುವುದು ಮಾನವನ ಮನಸ್ಸಿನಲ್ಲಿ ಅಷ್ಟು ಬಲವಾಗಿ ಬಿಡುತ್ತದೆ. ಅದು ಅವನನ್ನು ಎಲ್ಲಿ ಕೊಂಡೊಯ್ಯುತ್ತದೆ ಎಂಬುದು ಅವನಿಗೆ ತಿಳಿಯದು. ಆದ್ದರಿಂದ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಆಶಿಸುತ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಕಥೆಯನ್ನು ಸಂಪೂರ್ಣವಾಗಿ ಕೇಳಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇವೆ. ನಿಮ್ಮ ಆರೋಗ್ಯದ ಕಾಳಜಿ ವಹಿಸಿ. ಧನ್ಯವಾದಗಳು.